ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಈ ಟ್ರೆಂಡಿಂಗ್ ವಿಡಿಯೋ ನೋಡ್ಕೊಂಡ್ ಬನ್ನಿ. ಈ ತರ ಹೇಗೆ ಎಡಿಟ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನೋಡ್ತಾ ಇರಿ. ನಿಮ್ಗೆ ಯಾವ ವಿಡಿಯೋ ಕ್ಲಿಪ್ಸ್ ಬೇಕೋ ಆ ವಿಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡಿಕೊಂಡು ಜೊತೆಗೆ ಸಾಂಗ್ನ ಆ್ಯಡ್ ಮಾಡಿಕೊಂಡು ಈ ಥರ ಬೀಟ್ ಮಾರ್ಕ್ಗೆ ಕಟ್ ಮಾಡ್ಕೋಬೇಕು. ಲೇಯರ್ ಲೈನ್ನ ಲಾಸ್ಟಲ್ಲಿ ಇಟ್ಬಿಟ್ಟು ಒಂದು ಸ್ಕ್ರೀನ್ಶಾಟ್ ತೊಗೋಬೇಕು. ಆ ಸ್ಕ್ರೀನ್ಶಾಟ್ನ 16:9 ರೇಷಿಯೋ ಅಷ್ಟು ಕ್ರಾಪ್ ಮಾಡಿ ಜೆಮಿನಿ ಆ್ಯಪ್ ಓಪನ್ ಮಾಡಿ ಅಲ್ಲಿ ನೀವು ಫೋಟೋ ಆ್ಯಡ್ ಮಾಡಿಬಿಟ್ಟು ನಾವು ಕೊಡೋ ಪ್ರಾಂಪ್ಟ್ನ ಪೇಸ್ಟ್ ಮಾಡಿ. ನೀವೆಲ್ಲ ಏನು ಮಾಡಿ ಅಂದರೆ ಒಂದೇ ಸಲಿಗೆ ಎಲ್ಲ ವೀಡಿಯೋ ಕ್ಲಿಪ್ಸ್ನು ಕಟ್ ಮಾಡಿ ಲಾಸ್ಟ್ ಒಂದೇ ಸಲ ಎಲ್ಲ ಸ್ಕ್ರೀನ್ಶಾಟ್ ತಗೊಂಡು ಒಂದೇ ಸಲ ಕ್ರಿಯೇಟ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ನಿಮಗೆ ಇಮೇಜ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ಈ ಇಮೇಜ್ನ ಸೇವ್ ಮಾಡಿಕೊಂಡು ನೆಕ್ಸ್ಟ್ ರಿಟರ್ನ್ ಕ್ಯಾಪ್ ಕಟ್ಟಿಗೆ ಬಂದು ಆ ವಿಡಿಯೋ ಆ್ಯಡ್ ಮಾಡಿದ್ರಲ್ಲ ಅದು ನೆಕ್ಸ್ಟ್ ಕ್ಲಿಪ್ಗೆ ಇಮೇಜ್ನ ಆ್ಯಡ್ ಮಾಡಿ. ಆಗ ನಿಮಗೆ ಈ ಥರ ವಿಡಿಯೋ ಕ್ಲಿಪ್ ಸಿಗುತ್ತೆ. ಇದೇ ಥರ ಎಲ್ಲ ಕ್ಲಿಪ್ಸ್ನೂ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆಲ್ಲ ಎಫೆಕ್ಟ್ಸ್ ಆ್ಯಡ್ ಮಾಡಬೇಕು. ಇಮೇಜ್ನ ಅನ್ಸೆಲೆಕ್ಟ್ ಮಾಡಿ ಎಫೆಕ್ಟ್ಸ್ಗೆ ಹೋಗಿ ಅಲ್ಲಿ ಶೇಕ್ ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡಿ. ಎಫೆಕ್ಟ್ಸ್ನ ಎಷ್ಟು ಇಮೇಜ್ ಇದೆ ಅಷ್ಟಕ್ಕೆ ಮಾತ್ರ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಶೇಕ್ ಎಫೆಕ್ಟ್ ಸೆಟ್ಟಿಂಗ್ಸಲ್ಲಿ ಸ್ಪೀಡು ಮತ್ತು ಇಂಟೆನ್ಸಿಟಿ ಕಮ್ಮಿ ಇರಬೇಕು. ನಿಮ್ಗೆ ಎಷ್ಟು ಸ್ಪೀಡ್ ಬೇಕು ಎಷ್ಟು ಇಂಟೆನ್ಸಿಟಿ ಬೇಕು ಅಂತ ಚೆಕ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಶೇಕ್ ಅದು ತುಂಬ ಕಮ್ಮಿ ಆಗೋಯ್ತು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಸ್ಪೀಡ್ನ 7ಗೆ ಇಟ್ಟಿದ್ದೀನಿ, ಇನ್ಸೆಂಟಿವ್ಸ್ನ ಒಂದು 10 12ಗೆ ಇಟ್ಟಿದ್ದೀನಿ. ಇದೇ ಎಫೆಕ್ಟ್ನ ಡೂಪ್ಲಿಕೇಟ್ ಮಾಡಿಕೊಂಡು ಎಲ್ಲ ಲೇಯರ್ಸ್ಗೂ ಆ್ಯಡ್ ಮಾಡಿ. ಈಗ ಟ್ರಾನ್ಸಾಕ್ಷನ್ನ ಆ್ಯಡ್ ಮಾಡಬೇಕು. ಯಾವುದಕ್ಕೆ? ವಿಡಿಯೋ ಟು ಇಮೇಜಿಗೆ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ. ಟ್ರಾನ್ಸಿಷನ್ಗೆ ಹೋಗ್ಬಿಟ್ಟು ನಿಯಾನ್ಸ್ ಕಾಫಿಂಗ್ ಅಂತ ಟ್ರಾನ್ಸಾಕ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಸೇಮ್ ಟ್ರಾನ್ಸಿಷನ್ನ ಎಲ್ಲ ವೀಡಿಯೋ ಕ್ಲಿಪ್ಸ್ಗೂ ಆ್ಯಡ್ ಮಾಡಿ. ಇಷ್ಟು ಮಾಡಿದ್ರೆ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ. ಇದೇ ಥರ ಎಡಿಟಿಂಗ್ಸು, ಟ್ರಾವೆಲ್ ಲಾಗ್ಸು ಮತ್ತು ಫುಲ್ ಎಂಟರ್ಟೈನ್ಮೆಂಟ್ ಲಾಗ್ಸ್ಗಳೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ನೀವೇನು ಮಾಡಬೇಕಿರೋದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು, ನಮಗೆ ಸಪೋರ್ಟ್ ಮಾಡಬೇಕು.